ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ, ಏನಾಗಲು ಸಾಧ್ಯವಿಲ್ಲ. ಹಾಗೆ ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು ಹೋಗುವಲ್ಲಿಯೂ ಬರುವಲ್ಲಿಯೂ ಆರೋಗ್ಯ, ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಮಾರ್ಗದಲ್ಲಿ ನಿಮ್ಮೆಲ್ಲರನ್ನು ನಡೆಸಲಿ. ಆಮೇನ್. ಈ ದಿವಸದ ಸಂದೇಶದ ಭಾಗವು 1 ಪೂರ್ವ 16ನೇ ಅಧ್ಯಾಯ 35ರಿಂದ 1 ಪೂರ್ವ 16ನೇ ಅಧ್ಯಾಯ 35ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಾವು ನಿನ್ನೆವರೆಗೆ ದೇವರನ್ನು ಯೆಹೋಶುವ ಅರಸನು ಹಾಡಿ ಕೊಂಡಾಡಿದ್ದನ್ನು ಕೇಳಿದ್ದೇವೆ. ಇವತ್ತು ಕೂಡ ಅದನ್ನೇ ಮುಂದುವರಿಸಿಕೊಳ್ಳೋಣ. ಬರೀ 2 ವಚನ ಮಾತ್ರ. ನಮ್ಮ ಸಹಾಯಕನಾಗಿರುವ ದೇವರೇ, ನಮ್ಮನ್ನು ರಕ್ಷಿಸು. ಅನ್ಯ ಜನಗಳಲ್ಲಿ ಚದುರಿರುವ ನಮ್ಮನ್ನು ಬಿಡಿಸಿ ಕೂಡಿಸು. ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು ಅನ್ನಿರಿ. ದೇವರನಮಕ್ಕೆ ಸ್ತೋತ್ರ. ನಮ್ಮ ಸಹಾಯಕನಾಗಿರುವ ದೇವರೇ ನಮ್ಮನ್ನು ರಕ್ಷಿಸು ಅಂತ ದೇವರನಮಕ್ಕೆ ಸ್ತೋತ್ರ. ನಾವು ದೇವರಲ್ಲಿ ಬೇಡಬೇಕು. ದೇವರೇ, ನಮ್ಮನ್ನು ಇಲ್ಲಿವರೆಗೆ ಕಾಪಾಡಿದವನು, ರಕ್ಷಿಸಿದವನು ನೀನಾಗಿದ್ದೀಯಾ. ಆದ್ದರಿಂದ ನಮಗೆ ನಿನ್ನ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ದಯವಿಟ್ಟು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ರಕ್ಷಿಸಿದ ಹಾಗೆ ಇನ್ನು ಮುಂದೆ ಕೂಡ ನಮ್ಮನ್ನು ನೀನು ರಕ್ಷಿಸುವಂತ. ಯಾಕೆಂದ್ರೆ ಯೋಹಾನ 15ನೇ ಅಧ್ಯಾಯ 5ನೇ ವಚನದ ಕೊನೆಯಲ್ಲಿ ನಾವು ಓದ್ತೇವೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಅಂತೇಳಿ. ಹೌದು, ದೇವರ ಪ್ರೀತಿ ಸಹಾಯ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಪ್ರತಿ ದಿವಸ ಮಲಗೋದು, ಏಳೋದು, ನಡೆಯೋದು, ಕೆಲಸ ಕಾರ್ಯವು ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರಲ್ಲಿ ಹೇಳಬೇಕು, ನಮ್ಮ ಸಹಾಯಕನಾಗಿರುವ ದೇವರೇ ನಮ್ಮನ್ನು ರಕ್ಷಿಸು ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರಲ್ಲೇ. ಅದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಬೇರೆ ಆ ದೇವರು ಈ ದೇವರು ಅಲ್ಲ. ಆಯಾಯ ಗ್ರಂಥದಲ್ಲಿ ಅದೊಂದು ಹೆಸರನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅನ್ಯ ಜನಾಂಗಗಳಲ್ಲಿ ಚದುರಿರುವ ನಮ್ಮನ್ನು ಬಿಡಿಸಿ ಕೂಡಿಸು. ಈಗ ಅನೇಕರು ಏನಾಗಿದ್ದಾರೆ, ದೇವರನ್ನು ಗೊತ್ತಿಲ್ಲದ ಅನ್ಯ ಜನಗಳಿಗೆ ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ವಿಚಾರ, ಸುಳ್ಳದ 10 ಆಜ್ಞೆಗಳಿಗೂ ಹಾಗೂ ದೇವರ ಎಲ್ಲಾ ವಾಕ್ಯಗಳಿಗೂ ನಾವು ವಿರೋಧವಾಗಿ ಗೊತ್ತಿಲ್ಲದೆ ಚದರಿ ಹೋಗಿದ್ದ ಒಂದು ಸಮಯದಲ್ಲಿ ನಮ್ಮನ್ನು ಕೂಡ ಏನ್ ಮಾಡಿದ್ರೆ, ಆಮೇಲೆ ಈಗ ದೇವರು ಸೆಳೆಯುತ್ತಲೇ ಇದ್ದಾರೆ. ಆಮೇಲೆ ಕೂಡ ಅನೇಕರು ಅನ್ಯ ಜನಾಂಗಗಳ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡು ದೇವರನ್ನು ಅರಿತುಕೊಂಡ್ರು ಕೂಡ ಇವತ್ತು ಅನ್ಯ ಜನಾಂಗಗಳ ಪದ್ಧತಿಯಲ್ಲಿ ಇದ್ದಾರೆ, ದೇವರ ಪದ್ಧತಿಯಲ್ಲಿಯೂ ಇದ್ದಾರೆ. ಆಗ ಅದು ಬಾರದು. ಅದಕ್ಕಾಗಿ ಪ್ರಾರ್ಥಿಸಬೇಕು. ಅನ್ಯ ಜನಾಂಗಗಳಲ್ಲಿ ಚದರಿರುವ ನಮ್ಮನ್ನು ಬಿಡಿಸಿ ಕೂಡಿಸು. ಪುನಃ ನಿನ್ನ ಪ್ರೀತಿಯಲ್ಲಿ, ನಿನ್ನ ಮಾರ್ಗದಲ್ಲೇ ನಡೆಸಪ್ಪ. ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ನಡೆಸಪ್ಪ. ತಂದೆ, ಮಗ, ಪರಿಶುದ್ಧರಾದ ದೇವರೇ, ಪರಮಾತ್ಮನೇ, ಭಗವಂತನೇ ಎಂಬುದಾಗಿ ಅದಕ್ಕಾಗಿ ಪ್ರಾರ್ಥಿಸಬೇಕು. ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು. ನಮ್ಮನ್ನು ಶುದ್ಧಗೊಳಿಸು, ನಿನ್ನ ಪ್ರೀತಿಯಲ್ಲಿ ನಡೆಯುವಾಗ ಮಾಡು. ಆಗ ನಿನ್ನ ನಾಮವನ್ನು, ನೀವು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನಾವು ಖಂಡಿತವಾಗಿ ಸಾಕ್ಷಿ ಹೇಳುವಂತೆ ಮಾಡುವಂತ ಪ್ರಾರ್ಥಿಸಬೇಕು. ಆಗ ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು ಅನ್ನಿರಿ. ಆಗ ಮತ್ತೆ ಮತ್ತೆ ನಾವು ಏನು ಮಾಡಬೇಕು, ನಿನಗೆ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸ್ತೇನೆ, ಕೊಂಡಾಡ್ತೇನೆ, ಆರಾಧಿಸ್ತೇನೆ ದೇವರೇ ಅಂತ ನಾವು ಈ ರೀತಿ ದೇವರಲ್ಲಿ ಬೇಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 36ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯುಗಯುಗಾಂತರವರೆಗೂ ಕೊಂಡಾಟವಾಗಲಿ ಎಂಬುದೇ. ಅವರು ಹೀಗೆ ಹಾಡಿದ್ದಕ್ಕೆ ಸರ್ವ ಜನರು ಆಮೆನ್ ಎಂದು ಯೆಹೋವನನ್ನು ಸ್ತುತಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಪ್ರಾರ್ಥಿಸುವಾಗ, ಇವತ್ತು ಸಭೆಯನ್ನು ನಡೆಸುವಾಗ ಸಭಾಪಾಲಕರು ಈ ರೀತಿ ಪ್ರಾರ್ಥಿಸಿದಾಗ ಅಲ್ಲಿ ಉಳಿದವರೆಲ್ಲರೂ ಏನ್ ಮಾಡಬೇಕು, ವಿಶ್ವಾಸಿಗಳು, ಶಿಷ್ಯರು ಆಮೇನ್ 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 ಅಂತೇಳಿ ದೇವರನ್ನ ಹೌದು ಹೌದು, ಆಮೇನ್ ಅಂದ್ರೆ ಹೌದು ಅಥವಾ ಹಾಗೆ ಆಗಲಿ ಅಂತ ಅದರ ಅರ್ಥ. ಆಮೇನ್ ಅಂದರೆ ಹಾಗೆ ಅಲ್ಲಿ ಏನ್ ಮಾಡಬೇಕು, ಧ್ವನಿ ಕೂಡಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇನ್ನು ಮುಂದೆ 1 ಪೂರ್ವ 25ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. 1 ಪೂರ್ವ 25ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ.
ಗಾಯಕರ 24 ವರ್ಗಗಳು ಅಂತ. ಆಗ ಇಲ್ಲಿ ನೋಡಿ, ಸೇವೆ ಮಾಡುವಾಗ ಸಭೆಯಲ್ಲಿ ಏನಾಗ್ತದೆ, ಪ್ರತಿ ಒಂದರಲ್ಲಿಯೂ ಆಯಾಯ ಒಂದೊಂದು ವರ್ಗಕ್ಕೆ ಜನಗಳನ್ನ ನೇಮಕ ಮಾಡ್ತಾರೆ. ಎಲ್ರಿಗೂ ಎಲ್ಲ ಕೆಲಸ ಮಾಡಲು ಆಗುವುದಿಲ್ಲ. ಅವರವರಿಗೆ ಯಾವ ಯಾವ ಕೆಲಸ ಸಿಕ್ಕಿತೋ ಅದದು ಕೆಲಸವನ್ನು ಮಾತ್ರ ಅಲ್ಲಿ ಮಾಡಬೇಕು ಅಂತ ದೇವರ ನಂಬಿಕೆ ಸ್ತೋತ್ರ. ಅದನ್ನು ತಿಳಿದುಕೊಳ್ಳೋಣ. ಆಮೇಲೆ ದಾವೀದನು ಆರಾಧಕ ಮಂಡಳಿಯವರ ಪ್ರಧಾನರು ಕಿನ್ನರಿ ಸ್ವರಮಂಡಲ ತಾಲಯುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಅಸಾಪ್ಯರನ್ನು ಹೇಮಾರ್ಯರನ್ನು ತಂದು ತೂನ್ಯರನ್ನು ಆರಿಸಿದರು. ಈ ಸೇವೆಯನ್ನು ಮಾಡತಕ್ಕ ಪುರುಷರ ಪಟ್ಟಿ ಅಸಾಪ್ಯರಲ್ಲಿ ಅನೇಕರಿಗೆ ಈ ಒಂದು ಸಹಾಯಲ್ಲಿ ಸಿಕ್ತು. ಅದರಲ್ಲಿ 6 ಮಂದಿ ಸಹಾಯಕರು ಕೂಡ ಇದ್ರು ಅಂತ ನಾವಿಲ್ಲಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. 1-3 ಓದುವಾಗ ನೋಡಿ, ಗಾಯನ ಮಂಡಳಿ ಅಂದರೆ ಯಾವುದು? ಹಾಡು ಹಾಡುವಂಥದ್ದು. ಅದಕ್ಕೆ ಕೆಲವು ಜನರು, ಅದಕ್ಕೆ ದೇವರ ಒಂದು ವರ ಇರ್ತದೆ. ಅವರೇ ಹಾಡು ಹಾಡೋರೇ ಬೇರೆ ಇರಬೇಕು. ಒಬ್ಬೊಬ್ಬರಿಗೆ ಹಾಡು ಹಾಡಲು ಆಗುವುದೇ ಇಲ್ಲ, ರಾಗ ಬರೋದಿಲ್ಲ, ಏನು ಬರೋದಿಲ್ಲ. ಈಗ ಉದಾಹರಣೆಗೆ ನನಗೂ ಕೂಡ ಹಾಡು ಹಾಡಲಿಕ್ಕೆ ಆಗುವುದೇ ಇಲ್ಲ, ರಾಗ ಬರುವುದೇ ಇಲ್ಲ. ಕನ್ನಡ ಬುಕ್ ನೋಡ್ಕೊಂಡು ಓದ್ತೇನೆ, ಅದು ಎಲ್ಲರೂ ಹಾಡು ಹಾಡುವಾಗ ಏನಾಗ್ತದೆ, ಅದ್ರ ಜೊತೆಲಿ ಸೇರಿ ರಾಗ ಬರ್ತದೆ. ಒಬ್ಬನೇ ಹಾಡಬೇಕಂದ್ರೂ ಕೂಡ ಅದು ಆಗುವುದಿಲ್ಲ. ಹಾಗೆ ಇವತ್ತು ನನಗೆ ಸಾಕ್ಷಿ ದೇವರ ವಚನವನ್ನು ಸಾರುವುದು ಬಿಟ್ಟು ಇನ್ನು ಏನೂ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ವರ ಇವತ್ತು ನನಗೆ. ಹಾಗೆ ಒಬ್ಬೊಬ್ಬರಿಗೆ ಅದದು ವರ, ಅವರವರೇ ಆ ಕೆಲಸವನ್ನು ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಅಪೊಸ್ತಲರ ಕೃತ್ಯದಲ್ಲಿ ಕೂಡ ನಾವು ನೋಡುವಾಗ ಅಡಿಗೆ ಕೆಲಸಕ್ಕಾಗಿ, ಊಟ ತಯಾರಿಸೋದಕ್ಕಾಗಿ 7 ಮಂದಿಯನ್ನು ಅಪೊಸ್ತಲರು ಏನು ಮಾಡೋದು, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು. ಹಾಗೆ ಅವರಿಗೆ ಅದುವೇ ಕೆಲಸ ಅಂದರೆ ಸಭೆಯಲ್ಲಿ ಅವರಿಗೆ ಕೂಡ ದೇವರ ಆಶೀರ್ವಾದ ಇದೆ. ಅವರು ಅದರಲ್ಲಿ ಆ ಕೆಲಸವನ್ನ ಮಾಡಿಕೊಂಡು ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು ಅಂತ. ಕೆಲವರು ಉದಾಹರಣೆಗೆ ಚರ್ಚ್ ಒಳಗಡೆ ಇದು ಗುಡಿಸೋದು, ಮಾಡೋದು, ಎತ್ತೋದು, ಕ್ಲೀನ್ ಮಾಡೋದು ಆ ಕೆಲಸ ಇರ್ತದೆ. ಕೆಲವರಿಗೆ ಚರ್ಚದ ಒಳಗಡೆ ನೀರು ತರೋದು, ಕಟ್ಟಿಗೆ ತರೋದು ಆ ಕೆಲಸ ಇರ್ತದೆ. ಕೆಲವರಿಗೆ ಎಲ್ರಿಗೂ ಅಡಿಗೆ ಮಾಡೋಕ್ಕೂ ಆಗುವುದಿಲ್ಲ. ಹಾಗೆ ಅವರಿಗೆ ಅದದು ಕೆಲಸ. ಈಗ ಉದಾಹರಣೆಗೆ ಡಾಕ್ಟ್ರುಗಳು, ಈಗ ನಮ್ಮ ಲೋಕದ ವಿಷಯದಲ್ಲಿ ನೋಡೋಣ, ವೈದ್ಯರು, ಯಾರು ಡಾಕ್ಟರ್ ಆಗಬೇಕು ಅವರೇ ಡಾಕ್ಟರ್ ಆಗಬೇಕು. ಯಾರು ಡಾಕ್ಟರ್ ಕೆಲಸದಲ್ಲಿ ಒಳ್ಳೆ ಹೆಸರು ತರ್ತಾರೋ ಅವರಿಗೆ ದೇವರ ವರ. ಆದರೆ ಇವತ್ತು ಬೇಕಾದಷ್ಟು ಡಾಕ್ಟರ್ಗಳಿದ್ದಾರೆ ಹಣ ಸಂಪಾದನೆಗೆ. ಅದಲ್ಲ, ತನ್ನನ್ನು ತಾನೇ ದುಡ್ಕೊಂಡು ಬಗ್ಗರ ಮೇಲೆ ಕರುಣೆ ಇಟ್ಟುಕೊಂಡು ಲಂಚ ತೆಗೆದ ಯಾರು ಒಂದು ಸರ್ಕಾರಿ ಅಧಿಕಾರಿಗಳು, ಕಂಪನಿ ಅಧಿಕಾರಿಗಳು ಯಾರೇ ಆಗಿರಲಿ, ಅವರು ದೇವರ ವರ ಪಡೆದವರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇಂಜಿನಿಯರ್ ಆಗ್ಬೋದು, ರೈಲು ಓಡಿಸೋರು ಆಗ್ಬೋದು, ವಿಮಾನ ಓಡಿಸೋರು ಆಗ್ಬೋದು, ಒಂದು ಡ್ರೈವರ್ಗಳು ಆಗ್ಬೋದು, ಅಥವಾ ಯಾವುದೇ ಕೆಲಸವಾಗಲಿ, ಅದು ಪ್ರತಿಯೊಂದು ದೇವರ ವರವಾಗಿದೆ. ಅವರು ಆ ಕೆಲಸವನ್ನ ಮಾಡುತ್ತಾ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಬೇಕು. ಕೆಲವರಿಗೆ ಸಾಕ್ಷಿಯನ್ನಾಗಿ ಮಾಡುವಂಥದ್ದು, ದೇವರ ವಾಕ್ಯವನ್ನು ಸತ್ಯತೆಯನ್ನು ತಿಳಿಸುವಂಥದ್ದು. ಇದು ಇವತ್ತು ನೋಡಿ ನನ್ನ ವರ. ದೇವರು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಸತ್ಯತೆಯನ್ನು ತಿಳಿಸ್ತಾ ಹೋಗುವಂಥದ್ದು ಇದು ಒಂದು ನನ್ನ ವರವಾಗಿದೆ. ಕೆಲವರಿಗೆ ಆಶ್ರಮ ನಡೆಸುವಂಥದ್ದು ಕೂಡ ಇದೆ. ಕೆಲವರಿಗೆ ಒಳ್ಳೆ ರೀತಿಯಲ್ಲಿ ಶಾಲೆಗಳನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಂಥದ್ದಾಗಿದೆ. ಕೆಲವರು ಅಂಗಡಿ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾರೆ, ಹೋಟೆಲ್ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾರೆ, ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ, ತರಕಾರಿ ಇತ್ಯಾದಿ ಅದೆಲ್ಲ ಅವರಿಗೆ ಒಂದೊಂದು ವರ. ಆದರೆ ಅದನ್ನು ಮಾಡಿಕೊಂಡು ಅವರು ದೇವರನ್ನು ಅದರಲ್ಲಿ ಕಾಣಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಎಲ್ಲರಿಗೂ ಎಲ್ಲ ಕೆಲಸವೂ ಆಗುವುದಿಲ್ಲ. ಉದಾಹರಣೆಗೆ ಇವತ್ತು ಹಾಸ್ಪಿಟ್ಲ್ಗಳಲ್ಲಿ, ಪಟ್ಟಣಗಳಲ್ಲಿ ಮುನ್ಸಿಪಾಲಿಟಿ ಕೆಲಸ ಮಾಡೋರಿದ್ದಾರೆ. ಅದು ಎಲ್ರಿಗೂ ಆಗೋದಿಲ್ಲ. ಅದು ಆ ಕೆಲಸ ಅವರಿಗೆ. ಅದನ್ನು ನಾನು ಮಾಡ್ತೇನೆ, ನಾವು ಎಲ್ರಿಗೂ ಸಾಧ್ಯವಾಗ್ತದಾ? ಇಲ್ಲ, ಆಗೋದಿಲ್ಲ. ಅದು ಅವರಿಗೆ ಮಾತ್ರ. ಆದರೆ ಅವರಿಗೆ ಅದರಲ್ಲಿ ಅವರು ದೇವರನ್ನು ಅರಿತುಕೊಂಡವರು, ಯಾರಿಗೆ ದೇವರು ದರ್ಶನ ಕೊಡ್ತಾರೋ ಅವರು ಆ ಸೇವೆಯನ್ನು ಮಾಡಿಕೊಂಡು ದೇವರನ್ನು ಕಾಣಬೇಕಾಗಿದೆ. ದೇವರ ನಮಗೆ ಸ್ತೋತ್ರ ಆಗಲಿ. ಈಗ ನಮ್ಮ ಸ್ನೇಹಿತರು ಕೂಡ ಭಾಳ ಜನ ಏನಿದ್ದಾರೆ, ಪೇಂಟ್ ಹೊಡೆಯವರಿದ್ದಾರೆ, ಸಿಮೆಂಟ್ ಕೆಲಸ, ಗಾರೆ ಕೆಲಸ ಅಂದರೆ ಮೇಸ್ತ್ರಿ ಕೆಲಸ ಮಾಡೋರಿದ್ದಾರೆ, ಡ್ರೈವರ್ಗಳು ಇದ್ದಾರೆ, ಕಬ್ಬಿಣ ಕೆಲಸ ಮಾಡೋರಿದ್ದಾರೆ, ಕೂಲಿ ಕೆಲಸ ಮಾಡೋರು ಇದ್ದಾರೆ, ಅನೇಕರಿದ್ದಾರೆ ಇವತ್ತು. ಅದನ್ನು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಜೀವಿಸುವವರು, ಅದೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನು ಕೊಂಡಾಡುವವರು, ಆರಾಧಿಸುವವರು, ದೇವರೊಂದಿಗೆ ವಿಶ್ವಾಸ ಇಟ್ಟವರು ಅದುವೇ ಆಗಿದ್ದಾರೆ. ಅನೇಕ ರೈತರುಗಳು ಕೂಡ ಅದುವೇ ಇದ್ದಾರೆ ಇವತ್ತು. ದೇವರ ನಮಗೆ ಸ್ತೋತ್ರ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ವರ. ಇದು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ, ಆದರೆ ದೇವರು ನಮಗೆ ತಿಳಿಯಪಡಿಸಿದ್ದಾರೆ.
ಆದ್ದರಿಂದ ನಮಗೆ ಸಿಕ್ಕಿದ ಕೆಲಸವನ್ನು ಮಾಡ್ತಾ ನಾವು ಹೋಗಬೇಕು. ಈಗ ಉದಾಹರಣೆಗೆ 31 ವರ್ಷದಿಂದ ಈ ಕಡೆಗೆ ನನಗೆ ಯಾವುದೇ ದುಡಿಮೆ ಇಲ್ಲ, ಏನೂ ಇಲ್ಲ. ಒಂದೊಂದು ಸಲ ಹೇಳಬಾರ್ದು, ದೇವರ ಸಾಕ್ಷಿಗಳಾಗಿ ದೇವರು ನನ್ನನ್ನು ನಡೆಸ್ತಾ ಬಂದರು. ಹೆಜ್ಕೇಲ ಪ್ರವಾದಿಗೆ ದೇವರು ಹೇಳಿದರು, ಬರೀ 200 ಗ್ರಾಮ್ ಆಹಾರವನ್ನು ಮಾತ್ರ ತಿನ್ನು, 2 ಬಟ್ಟಲು ನೀರು ಕುಡ್ಕೋ ಅಂತ. ಆದರೆ ಅಷ್ಟು ಕಷ್ಟದಲ್ಲಿ ಹೆಜ್ಕೇಲನನ್ನು ದೇವರು ನಡೆಸ್ತಾ ಹೋದರು. ಎಲಿಯನನ್ನು ನೋಡಿ ಈಜೆಬೆಲ್ ಮತ್ತು ಅವಳ ಗಂಡ ಮತ್ತು ಅವರ ಸಂಬಂಧಿಕರು, ಅವರ ಸ್ನೇಹಿತರು ಕೊಲೆ ಮಾಡಲು ನೋಡಿದಾಗ ದೇವರು ಕಾಡೊಳಗೆ ನಡೆಸಿದರು. ಊಟಕ್ಕೆ ಇಲ್ಲದೆ ರೊಟ್ಟಿ ಮತ್ತು ಮಾಂಸವನ್ನು ಕಾಗೆಗಳ ಮೂಲಕ ತಂದು ಕೊಟ್ಟರು. ಆಮೇಲೆ ವಾಣಿಯಾಯಿತು, ನೋಡಿ ಆ ಬುಡದಲ್ಲಿ ಒಂದು ಗುಂಡಿ ಇದೆ, ಅಲ್ಲಿ ನೀರು ಇದೆ, ಹೋಗಿ ನೀರು ಕುಡ್ಕೋ, ಮಲ್ಕೋ, ದಣಿವಾರಿಸಿಕೋ, ಮತ್ತು ನೀನು ಮುಂದೆ ನಡೆಯಬೇಕಾಗಿದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಬಹಳಷ್ಟು ಇದೇ ರೀತಿಯಲ್ಲಿ ನಡೆದು ಹೋಯಿತು. ತಿನ್ನಕ್ಕಿದ್ದು ಇಲ್ಲದೆ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು ಬಂದಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ನೋಡಿ ಏನು ಮಾಡೋದು, ಈಗಲೂ ಕೂಡ ಈಗ 70ನೇ ವರ್ಷ ನಡೀತಾ ಇದೆ. ಯಾರ ಮುಖಾಂತರ ಊಟ ಕೊಡಿಸ್ತಾರೋ, ಬಟ್ಟೆ ಕೊಡಿಸ್ತಾರೋ, ಕಾಯಿಲೆ ಕಸಗಳಿಗೆ ನನಗೆ ದುಡ್ಡು ಕೊಡಿಸ್ತಾರೋ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೋ ಅಂತ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಏನಾಗಿದೆ, ಇವತ್ತು ನನಗೆ ಸಾಕ್ಷಿ ಕೊಡುವಂಥದ್ದು ಯೂಟ್ಯೂಬ್ ಮೂಲಕವೂ ಮತ್ತು ಒಂದೊಂದು ಕಡೆಗೆ ಗ್ರಾಮಗಳಿಗೆ ಹೋಗೋದು ಸಿಗ್ತದೆ, ಒಂದೊಂದು ಮನೆ ಸಂಧಿಸೋದು ಸಿಗ್ತದೆ, ಒಬ್ಬೊಬ್ಬರ ಹತ್ರ ಮಾತಾಡೋದು ಸಿಗ್ತದೆ. ಆಗ ದೇವರು ಕೊಟ್ಟ ಕೆಲಸವನ್ನು ನಾನು ಮಾಡಲೇಬೇಕು. ಇದಾಗಿದೆ ನನ್ನ ವರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ವರ. ಇನ್ನೊಬ್ಬೊಬ್ಬರಿಗೆ ಏನಾಗ್ತಂದ್ರೆ, ಚೆನ್ನಾಗಿ ದುಡಿದು ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ, ರೈತರು ಇರ್ಬೋದು, ಅಧಿಕಾರಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಯಾರೇ ಇರ್ಬೋದು, ಇಂಥ ಸರಿಯಾಗಿ ಸುವಾರ್ತೆ ಸಾರುವವರಿಗೆ, ಏನು ಇಲ್ಲದವರಿಗೆ, ಎಲ್ಲರೂ ಬಿಟ್ಟ ಹಾಕಿದವರಿಗೆ, ಗತಿಯಿಲ್ಲದವರು ಸುವಾರ್ತೆ ಸಾರಿದಾಗ, ಸಾಕ್ಷಿ ಕೊಟ್ಕೊಂಡು ಹೋಗ್ತಾ ಇದ್ದಾಗ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು, ಅನಾಥ ಆಶ್ರಮಗಳಿಗೆ, ಕಡು ಬಡವರಿಗೆ ಸಹಾಯ ಮಾಡುವಂಥದ್ದು, ಮನೆ ಕಟ್ಟಲಿಕ್ಕೆ, ವಿದ್ಯಾಭ್ಯಾಸಕ್ಕೆ, ಮದುವೆ ಮಾಡಲಿಕ್ಕೆ ದುಡ್ಡಿಲ್ಲದವರಿಗೂ ಸಹಾಯ ಮಾಡುವಂಥದ್ದು. ಅದು ಯಾರೇ ಆಗಲಿ, ದೇವರನ್ನು ಅರಿತುಕೊಳ್ಳಲಿ ಅಥವಾ ಇತರ ಜನಗಳೇ ಆಗಲಿ, ಕಷ್ಟ ಅಂತೇಳಿ ಬಂದವರಿಗೆ ನಿಜವಾಗಿ ಅವರನ್ನು ಅರಿತುಕೊಂಡು ಕೊಡಬೇಕು. ನಾಟಕ ಅಂತೇಳಿ ಕ್ರೈಸ್ತರು ಅನೇಕ ಇವತ್ತು ಕ್ರೈಸ್ತರಲ್ಲಿ ಇದ್ದಾರೆ, ಬೇರೆ ಜನಾಂಗಗಳಲ್ಲಿ ಇದ್ದಾರೆ. ಬಂದಷ್ಟು ಬರಲಿ ಅಂತ ಹೇಳಿಯಕ್ಕೆ ನೋಡ್ತಾರೆ. ನಾಟಕ ಆಡ್ಕೊಂಡು ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ. ಸುಮ್ಮನೆ ನಾಟಕದ ಕಣ್ಣೀರು ಸೂಸಿಕೊಂಡು ನಾನಾ ಥರದ ಮಾತುಗಳಲ್ಲಿ ನಾಟಕ ಆಡಿಕೊಂಡು ಅಂಥವ್ರನ್ನ ಕಂಡು ಹಿಡಿದು ಅಂಥವ್ರಿಗೆ ಕೊಡಬಾರದು. ನಿಜವಾಗಿ ಕಷ್ಟದಲ್ಲಿದ್ದಾರೆ ಎಂದು ಅರಿತುಕೊಂಡು ಅವರನ್ನು ಪರಿಶೋಧಿಸಿ ಕೊಡಬೇಕಾಗಿದೆ. ಹಾಗೆ ಎಲ್ಲರಿಗೂ ಒಂದೇ ವರ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ವರ. ಈಗ ಉದಾಹರಣೆಗೆ ಸ್ಕೂಲಲ್ಲಿ ಉಪಾಧ್ಯಾಯನಿಯರು ಅಂದರೆ ಟೀಚರ್ಗಳು ಇಲ್ಲದ ಹೋದರೆ ಮಕ್ಕಳು ಪಾಠ ಕಲಿಯೋದು ಹೇಗೆ? ಸಾಧ್ಯವೇ ಇಲ್ಲ. ಮನೇಲಿ ಕಳ್ಸೋಕ್ಕಾಗ್ತದೆ ಇಲ್ಲ, ಅವರಿಗೆ ಆ ವರ ಬಂದಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗೊಂದು ವಾಹನದಲ್ಲಿ ಡ್ರೈವರ್ ಇಲ್ಲದೆ ಹೋದರೆ ವಾಹನಗಳು ತನ್ನಷ್ಟಕ್ಕೆ ಓಡ್ತಾವ ಇಲ್ಲ. ಅದು ಪ್ರಯಾಣ ಮಾಡೋಕ್ಕೆ ನೋಡಿ, ಟ್ರೈನ್ ಇರ್ಬೋದು, ಮೇಲೆ ಹಾರಾಟ ಮಾಡುವಂಥ ವಿಮಾನ ಆಗ್ಬೋದು, ಹಡಗು ಆಗ್ಬೋದು, ಯಾವುದೇ ಆಗ್ಬೋದು, ಅದು ಕೂಡ ಒಂದೊಂದು ವರವಾಗಿದೆ. ಹಾಗೆ ಇದು 1 ಪೂರ್ವ 25ನೇ ಅಧ್ಯಾಯ 1ರಿಂದ 31ರವರೆಗೆ ನೋಡುವಾಗ ಇವತ್ತಲ್ಲಿ ಏನಾಯಿತು, ಪ್ರತಿ ಒಂದು ಕೆಲಸ ಚರ್ಚಲ್ಲಿ ಕೂಡ ಹಾಡು ಹಾಡೋದು, ಕೆಲಸ ಮಾಡೋದು, ಬೋಧನೆ ಮಾಡುವಂಥದ್ದು, ಚರ್ಚ್ ಒಳಗಡೆ ಹೊರಗಡೆ ಕೆಲಸ ಮಾಡುವಂಥದ್ದು, ಪ್ರತಿ ಒಂದು ದೇವರಿಂದ ಆಯ್ಕೆಯಾದವರಿಗೆ ಮಾತ್ರ ಸಾಧ್ಯ. ಒಬ್ಬೊಬ್ರು ಏನು ಮಾಡ್ತಾರೆ, ನಾನು ಗುಡಿಸೋದಿಲ್ಲ, ಮಾಡೋದಿಲ್ಲ, ಅವರೇ ಮಾಡಲಿ ಇವರೇ ಮಾಡಲಿ ಅಂತ ಬರ್ತಾರೆ, ಹೋಗ್ತಾರೆ, ಕೈಗಟ್ಟಿಕೊಂಡು ಅಹಂಕಾರದಲ್ಲಿ ಬರ್ತಾರೆ, ಹಾಗೆ ಹೋಗ್ತಾರೆ. ಅಲ್ಲಿ ಗುಡಿಸೋದು, ಮಾಡೋದು, ಎತ್ತೋದು, ನಮ್ಮ ದೇವರು ನಮಗೆ ಕೊಟ್ಟ ಆಲಯ, ಅದನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳುವಂಥ ಮನಸ್ಸು ಯಾರಿಗೂ ಬರುವುದಿಲ್ಲ. ಅದು ದೇವರಿಂದ ಆಯ್ಕೆಯಾದವರಿಗೆ ಮಾತ್ರ ಬರ್ತದೆ. ಅದಕ್ಕೆ ಅಪೊಸ್ತಲರ ಕೃತ್ಯದಲ್ಲಿ ಅಡಿಗೆ ಮಾಡೋಕ್ಕೂ ಕೂಡ ಕೆಲಸ ಮಾಡಲಿಕ್ಕೆ ಅಪೊಸ್ತಲರು ಏನು ಮಾಡಿದ್ರು, 7 ಜನರನ್ನು ಆರಿಸಿಕೊಂಡು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇದು ಈಗ 1 ಪೂರ್ವ 16ನೇ ಅಧ್ಯಾಯ 25ನೇ ಅಧ್ಯಾಯ 6ನೇ ವಚನವನ್ನು ಒಂದನ್ನು ಓದಿಕೊಳ್ಳೋಣ. ದೇವರಾದ ಯೆಹೋವನಾಲಯದಲ್ಲಿ ಆರಾಧನೆ ನಡೆಸುತ್ತಿರುವಾಗ ಇವರೆಲ್ಲರೂ ತಮ್ಮ ತಂದೆಯ ಕೈ ಕೆಳಗಿದ್ದುಕೊಂಡು ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಗಾಯನ ಮಾಡುತ್ತಿದ್ದರು. ದೇವರ ನಮಗೆ ಸ್ತೋತ್ರ. ನೋಡಿ, ತಂದೆಯ ಕೈ ಕೆಳಗೆ ಅಂದರೆ ಯಾರು? ದೇವರ ಕೈ ಕೆಳಗೆ ಇದ್ದುಕೊಂಡು ಅವರಿಗೆ ಕೊಟ್ಟ ಕೆಲಸವನ್ನು ಕಿನ್ನರಿ ಬಾರಿಸಿಕೊಂಡು ಹಾಡು ಹಾಡಿಕೊಂಡು ದೇವರನ್ನು ಮಹಿಮೆಗೊಳಿಸ್ತಿದ್ರು. ಅದು ಅವರಿಗೆ ಮಾತ್ರ ಆಶೀರ್ವಾದ. 8ನೇ ವಚನ.
ಇವರಲ್ಲಿ ಹಿರಿಕಿರಿಯರು ಗುರು ಶಿಷ್ಯರು ಕೂಡಿಕೊಂಡು ಚೀಟಿಯಿಂದ ತಮ್ಮ ಸೇವಾ ಕ್ರಮವನ್ನು ಗೊತ್ತು ಮಾಡಿಕೊಂಡರು. ದೇವರ ನಮಗೆ ಸ್ತೋತ್ರವಾಗಲಿ. ಯಾರು ಬೇಕು ಅಂತ ಆಯ್ಕೆ ಮಾಡೋಕ್ಕಾಗಲಿಲ್ಲ. ಕಡೆಗೆ ಅಲ್ಲಿ ಒಳ್ಳೊಳ್ಳೆ ಹಾಡೋರನ್ನ ಕೆಲಸ ಮಾಡೋರನ್ನ ಏನು ಮಾಡಿದ್ರು, ಚೀಟಿ ಹಾಕಿದ್ರು. ಅದು ಯಾರಿಗೆ ಬರ್ತದೆ ನೋಡೋಣ, ಇಂಥ ಕೆಲಸಕ್ಕೆ ಇಷ್ಟು ಜನ ಬೇಕು ಅಂತ. ಹಾಗೆ ಚೀಟಿ ಪ್ರಕಾರ ಯಾರ ಹೆಸರು ಬಂತು ಅವರನ್ನು ಅದದು ಕೆಲಸಕ್ಕೆ ನೇಮಿಸ್ತಿದ್ರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅನೇಕರು ಒಂದು ಕೆಲಸದಲ್ಲಿ ಬಹಳ ಜನ ಇರ್ಬೋದು, ಸ್ವಲ್ಪ ಜನನೇ ಬೇಕಾಗ್ತದೆ. ಆಗ ಏನು ಮಾಡೋದಪ್ಪ ಅಂತ ಹೇಳೋತ್ತಿಗೆ ಚೀಟಿ ಹಾಕ್ಬಿಡ್ತಾರೆ. ಆ ಚೀಟಿ ಯಾರ್ಯಾರ ಹೆಸರಿಗೆ ಬಂತು ಅವರನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅಂತ ಇದರ ಅರ್ಥ. ಅದು ಇವತ್ತು ಕೂಡ ಪ್ರತಿ ಒಂದೊಂದು ಕೆಲಸದಲ್ಲಿ ಅದೇ ಕೂಡ ನಡೆಯಿತು. ಈಗ ಒಂದು ಉದಾಹರಣೆಗೆ ಯೇಸ್ವಾಮಿ 12 ಮಂದಿ ಶಿಷ್ಯರಲ್ಲಿ ಯೂದ ಒಬ್ಬ ಸತ್ತು ಹೋದ, ಅಲ್ಲಿ 11 ಮಂದಿ ಉಳಿದ್ರು, ಇನ್ನೊಬ್ಬ ಬೇಕೇ ಬೇಕು. ಆಗ ಏನು ಮಾಡಿದ್ರು, ಬೇರೆ ಇರೋ ವಿಶ್ವಾಸಿಗಳಲ್ಲಿ ಚೀಟಿ ಹಾಕಿದರು. ಯಾರು ಅಂತ ಆಗದು ಮತ್ತೀಯನ ಪಾಲಿಗೆ ಬಂತು. ಮತ್ತೀಯ ಆಯ್ಕೆಯಾದ, ಬೇರೆ ಯಾರಲ್ಲಿ ಆಯ್ಕೆಯಾಗಲಿಲ್ಲ. ಹಾಗೆ ಒಂದೊಂದು ಅನೇಕ ಇವತ್ತು ಕೆಲಸಗಳನ್ನು ಕ್ರಮಗಳನ್ನು ಚೀಟಿ ಮೂಲಕ ಸರಿಪಡಿಸ್ತಾ ಇದ್ದಾರೆ. ಇದನ್ನು ನಾವು ಕೂಡ ಅನುಸರಿಸಿಕೊಂಡು ಮುಂದೆ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 2 ಪೂರ್ವಕ್ಕೆ ಹೋಗೋಣ. 2 ಪೂರ್ವ 5ನೇ ಅಧ್ಯಾಯ 10ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2 ಪೂರ್ವ 5ನೇ ಅಧ್ಯಾಯ 10ನೇ ವಚನ. ಅದರಲ್ಲಿ 2 ಕಲ್ಲಿನ ಅದರ ಮುಖ್ಯಾಂಶ ನೋಡ್ಕೊಳ್ಳೋಣ. ಯೆಹೋವನ ಮಂಜೂಷವನ್ನು ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಇಡಿಸಿದ್ದು. ಅಂದರೆ ದೇವರ 10 ದಶಾಜ್ಞೆಗಳ ಕಲ್ಲುಗಳನ್ನು ಇವತ್ತು ನಾವು ಬರೆದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಬರೆದು ಇಡಬೇಕಾದಲ್ಲಿ ಮಹಾಪರಿಶುದ್ಧ ಮಂಜೂಷವನ್ನ ಹೊತ್ಕೊಂಡು ಬರುವಾಗ ಇಸ್ರಾಯೇಲರು ಏನು ಮಾಡ್ತಿದ್ರು, ದೇವರು ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಅಲ್ಲಿ ಮೇಲಿಂದ ಆಕಾಶದ ಕೆಳಗೆ ಆ ಒಂದು ಗುರುತನ್ನು ಕಾಣುವಾಗ ಅಲ್ಲಿ ಇಡ್ತಿದ್ರು. ಅಂದರೆ ಆ ಸ್ಥಳ ಪರಿಶುದ್ಧ ಅಂತೇಳಿ. ಹಾಗೆ ಇವತ್ತು ನಾವು ಕೂಡ ದೇವರ ಮಂಜೂಷವನ್ನು ಅಂದರೆ 10 ದಶಾಜ್ಞೆಗಳನ್ನು ಬರೆದು ಇಟ್ಟು ಪ್ರಾರ್ಥಿಸುವುದಾದರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಕೋಣೆ ಇರಬೇಕು. ಸಭೆ ನಡೆಸುವಂಥದ್ದು, ಬೋಧನೆ ಮಾಡುವಂಥದ್ದು ಆ ಸ್ಥಳವೇ ಬೇರೆ ಇರಬೇಕು. 10 ದಶಾಜ್ಞೆಗಳನ್ನ ಇಟ್ಟು ಅಲ್ಲಿ ಆ ಯಾಜಕರು ಮಾತ್ರ ಅದರೊಳಗೆ ಪ್ರವೇಶ ಮಾಡಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಎಲ್ಲ ಕಡೆಗೂ 10 ದಶಾಜ್ಞೆಗಳನ್ನು ಇಡಬಾರದು. ಬೋಧನೆ ಮಾಡುವ ಸ್ಥಳ, ಸಭೆ ನಡೆಸುವ ಸ್ಥಳವೇ ಬೇರೆ. ಅದಕ್ಕಾಗಿ ದೇವರ ಆಲಯದಲ್ಲಿ ಒಂದು ಪ್ರತ್ಯೇಕವಾದ ರೂಮು ಇರಬೇಕು. ಉದಾಹರಣೆಗೆ ಇವತ್ತು ನಾನಿರುವಲ್ಲಿ ಕೂಡ ಇಲ್ಲ, ಒಂದು ಜನತಾ ಮನೆ ಇದೆ. ಆದರೆ ಇಲ್ಲಿ ಬೇರೆ ಸೌಕರ್ಯ ಇಲ್ಲ, ಕಟ್ಟಬೇಕಂದ್ರೂ ಆಗ್ತಾ ಇಲ್ಲ, ಸರಿಯಾದ ಸ್ಥಳ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಏನು ಮಾಡಿದರೆ ಗೋಡೆಯಲ್ಲಿ 10 ದಶಾಜ್ಞೆಗಳನ್ನು ತಂದಿಡುವ ಹಾಗೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಆದರೆ ಸಮಯ ಇದ್ದಾಗ, ಸ್ಥಳ ಇದ್ದಾಗ, ಸ್ವಂತ ಸ್ಥಳ ಅಂತೇಳಿ ಇದ್ದಾಗ ಅಥವಾ ಯಾರಾದರೂ ದೇವಾಲಯಕ್ಕೆ ಸ್ಥಳ ಅಂತೇಳಿ ಮನಪೂರ್ವಕವಾಗಿ ಬಿಟ್ಟು ಕೊಟ್ಟರೆ ಅಲ್ಲಿ ಒಂದು ಸ್ಥಳವನ್ನು ಪರಿಶುದ್ಧ ಸ್ಥಳವನ್ನಾಗಿ ಮಾಡಿ 10 ದಶಾಜ್ಞೆಗಳನ್ನು ಇಟ್ಟ ಸ್ಥಳಕ್ಕೆ ಬೇರೆ ಯಾರು ಪ್ರವೇಶ ಆಗಬಾರದು. ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ 10ನೇ ವಚನ ನೋಡ್ಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 10ನೇ ವಚನ. ಅದರಲ್ಲಿ 2 ಕಲ್ಲಿನ ಹಲಿಗೆಗಳು ಹೊರತಾಗಿ ಬೇರೇನು ಇರಲಿಲ್ಲ. ನೋಡಿ, 10 ದಶಾಜ್ಞೆಗಳನ್ನು ಬರೆದಂಥದ್ದು ಮಾತ್ರ ಅಲ್ಲಿ ಇರಬೇಕು ಹೊರತು ಬೇರೆ ಏನು ಇರಲಿಲ್ಲ. ಯಾವುದೂ ಅಲ್ಲಿ ಇರಬಾರದು. ಬರೀ ದೇವರ 10 ದಶಾಜ್ಞೆಗಳು ಮಾತ್ರ ಅಲ್ಲಿ ಇರಬೇಕು. ಯೆಹೋವನು ಐಗುಪ್ತದಿಂದ ಬಂದ ಇಸ್ರಾಯೇಲರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆ ಅವುಗಳನ್ನು ಅದರಲ್ಲಿ ಇಟ್ಟಿದ್ದನು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಐಗುಪ್ತ ದೇಶದ ಬಿಡುಗಡೆ ಮಾಡಿಕೊಂಡು ಬಂದಾಗ ಮೋಶೆಗೆ ಯಾವಾಗ ಸೀನಾಯಿ ಬೆಟ್ಟದಲ್ಲಿ 10 ಆಜ್ಞೆಗಳನ್ನು ಕೊಟ್ಟರು, ಹಾಗೆ ಮೋಶೆ ತಗೊಂಡು ಬಂದು ಏನು ಮಾಡ್ದ, ಪರಿಶುದ್ಧವಾದ ಸ್ಥಳದಲ್ಲಿ ಇಡಿಸಿದ. ಯಾವುದನ್ನ? ಈ 10 ದಶಾಜ್ಞೆಗಳು. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಇದು ಒಂದು ಕೋಣೆ ಪ್ರತ್ಯೇಕವಾಗಿರಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿನ್ನ ದೇಹವೇ ದೇವಾಲಯ. ದೇವರು ನಮಗೆ ದರ್ಶನ ಕೊಟ್ಟಿರೋದು ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕೋಸ್ಕರ ಮಾಡ್ತಲೇ ಇದ್ದಾರೆ. ಹಾಗಿರುವಾಗ 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರುವುದಾದರೆ, ಯಾರು 10 ದಶಾಜ್ಞೆಗಳ ಮೇಲೆ ಮನಸ್ಸು ಕೊಡ್ತಾರೋ, ಪ್ರೀತಿ ಇಡ್ತಾರೋ ಅಂಥವರು ಆ ದೇಹವನ್ನು ಪರಿಶುದ್ಧವಾಗಿಡಬೇಕು. ಇದುವೇ ಪರಿಶುದ್ಧ ಆಲಯವಾಗಿದೆ. ಅದಕ್ಕೆ 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕು ಅಂತೇಳಿ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆ ಮೂಲಕ ಕೊಟ್ಟಂಥದ್ದು
ಅದುವೇ ಪರಿಶುದ್ಧ ಆಜ್ಞೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲದರಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲರಿಗೂ ಇದು ಬೇಡವೇ ಬೇಡ. ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಅದು ನಮಗೆ ಯೇಸು ಕ್ರಿಸ್ತ ಬಂದ ಮೇಲೆ ಅದು ಇಲ್ಲ ಅಂತೇಳಿ ನಾನಾ ರೀತಿ ಸುಳ್ಳು ಬೋಧನೆ ಮಾಡ್ತಾರೆ, ವಿಶ್ವಾಸಿಗಳನ್ನು ಕೂಡ ಕೆಡಿಸ್ತಾರೆ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ಹಿಂದೆ ಕೂಡ ನಾನು ಹೇಳಿದ್ದೇನೆ, 10 ದಶಾಜ್ಞೆಗಳು ಹೃದಯದಲ್ಲಿಯೂ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಅದು ಯಾರಲ್ಲಿ ಇಲ್ವೋ, ಯಾರು ಬೇಡಂತೇಳಿ ತಿರಸ್ಕಾರ ಮಾಡ್ತಾರೋ ಅಂಥವರನ್ನು ದೇವರು ಕೂಡ ಕೈ ಬಿಟ್ಟಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇದರಲ್ಲಿ ಈಗ ನೋಡುವುದಾದರೆ ಖಂಡಿತವಾಗಿ 10 ದಶಾಜ್ಞೆಗಳ ಮೇಲೆ ಪ್ರೀತಿ ಇಟ್ಟಿರುವುದು ಯಾರೆಂದರೆ, ಇಲ್ಲಿ ನನಗೆ ಗೊತ್ತಿದ್ದಾಗೆ ಪಾಸ್ಟರ್ ಸೇವಕರುಗಳು ಅಂತ ಹೇಳೋರು ಒಬ್ಬರನ್ನ ಮಾತ್ರ ಕಂಡಿದ್ದೇನೆ ನನ್ನ ಈ 31 ವರ್ಷ ದೇವರೊಂದಿಗೆ ಜೀವಿಸುವಂತ ಈ ವರ್ಷಗಳಲ್ಲಿ. ಅದರಲ್ಲಿ ಸ್ತ್ರೀಯರಲ್ಲಿ ಮಾತ್ರ 4 ಸ್ತ್ರೀಯರು ಹೇಳಿದ್ದಾರೆ, 10 ಆಜ್ಞೆಗಳು ಮುಖ್ಯವಾಗಿ ಬೇಕು ಅಂಕಲ್, ಬೇಕು ಬ್ರದರ್ ಅಂತೇಳಿ 4 ಸ್ತ್ರೀಯರು ಮಾತ್ರ ಹೇಳಿದ್ದಾರೆ. ನೋಡಿ, ಅವರಲ್ಲಿ ದೇವರ ಆತ್ಮ ಇರುವಂತದ್ದು, ಅವರು ಅದರಲ್ಲಿ ಖುಷಿ ಪಡ್ತಾರೆ. ಬಾಕಿ 31 ವರ್ಷ ಜೀವಿತದಲ್ಲಿ ಅದನ್ನು ಬೋಧಿಸಿದಾಗ ಬಹಳ ಜನಕ್ಕೆ ಅವರಿಗೆ ಮುಖ ಕಪ್ಪಾಗ್ತದೆ. ಯಾಕೆಂದ್ರೆ ಅದು ಬಹಳ ಕಠಿಣವಾಗಿದೆ, ಅವರ ತಪ್ಪುಗಳು ಅವರಿಗೆ ಅರ್ಥವಾಗ್ತದೆ. ಆದ್ರಿಂದ ಅವರು ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಬೇರೆ ಬರೀ ಒಳ್ಳೆಯ ಆಶೀರ್ವಾದ ವಾಕ್ಯಗಳನ್ನ ಮಾತ್ರ ಬೋಧಿಸಿ ಜನರನ್ನ ಮೆಚ್ಚಿಸುವವರಾಗಿದ್ದಾರೆ. ಇದು ಯಾವಾಗಲೂ ತಪ್ಪು. ಹಾಗೆ 10 ದಶಾಜ್ಞೆಗಳನ್ನ ನಾವು ದೇವಾಲಯದಲ್ಲಿ ಇಡುವಾಗ ಆ ಸ್ಥಳ ಪರಿಶುದ್ಧವಾಗಿರಬೇಕು. ಅದಕ್ಕೆ ಪ್ರತ್ಯೇಕ ಒಂದು ಕೋಣೆ ಇರಬೇಕು. ಅಲ್ಲಿ ಸೇವೆ ಮಾಡುವಂತ ದೇವರಿಂದ ಆಯ್ಕೆಗೊಂಡಂತ ಸೇವಕರುಗಳು ಮಾತ್ರ ಪ್ರವೇಶ ಮಾಡಬೇಕು. ಅವರು ಕೂಡ ಪರಿಶುದ್ಧರಾಗಿರ್ಬೇಕು. ಹಾಗಿದ್ದು ಯಾರು ಇಷ್ಟಪಡ್ತಾರೋ ಈ 10 ದಶಾಜ್ಞೆಗಳು ಹೇಳಿದಾಗೆ ಅವರವರ ಶರೀರವನ್ನ 10 ಆಜ್ಞೆಗಳಿಗೆ ಒಪ್ಪಿಸಿಕೊಡಬೇಕು, ಹಾಗೂ ಎಲ್ಲ ವಾಕ್ಯಗಳಿಗೂ ಒಪ್ಪಿಸಿಕೊಡಬೇಕು. ಶರೀರವನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 16ನೇ ವಚನವನ್ನ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮ ಹಲ್ಲೆಲೂಯಾ. ಈಗ 7ನೇ ಅಧ್ಯಾಯ 1ರಿಂದ 8ರವರೆಗೆ ಓದಿಕೊಳ್ಳೋಣ. 7ನೇ ಅಧ್ಯಾಯ 2 ಪೂರ್ವ 7ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಸೊಲೊಮೋನನು ಪ್ರಾರ್ಥಿಸಿದವನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು ಯಜ್ಞ ಮಾಂಸಗಳನ್ನು ದಹಿಸಿಬಿಟ್ಟಿತ್ತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಯಜ್ಞವನ್ನು ಅರ್ಪಿಸಿದಾಗ ಜ್ಞಾನಿ ಸೊಲೊಮೋನನು ಏನ್ ಮಾಡಿದ? ದೇವರಲ್ಲಿ ಪ್ರಾರ್ಥಿಸಿದಾಗ ಯಜ್ಞ ಮಾಂಸವನ್ನೆಲ್ಲ ಬಂದು ದೇವರ ಒಂದು ಆಲಯದಲ್ಲಿ ಏನ್ ಮಾಡ್ತಾ ಅದನ್ನು ಸಂಪೂರ್ಣವಾಗಿ ದೇವರ ಒಂದು ಪ್ರಕಾಶವು ಬಂದು ಸುಟ್ಟು ಹಾಕಿತು. ದೇವರ ಪ್ರಕಾಶವು ಆಲಯದಲ್ಲಿ ತುಂಬಿಕೊಂಡಿತು ಅಂತ ಇದನ್ನು ನಾವು ಓದುತ್ತೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಕೂಡ ಸರಿಯಾಗಿ ದೇವರಲ್ಲಿ ವಿಶ್ವಾಸ ಇಟ್ಟು ದೇವರು ನಮಗೆ ದರ್ಶನವನ್ನು ಕೊಟ್ಟು ನಾವು ಪ್ರಾರ್ಥಿಸಿದ ಮೇಲೆ ಖಂಡಿತವಾಗಿ ಇವತ್ತು ನಮ್ಮ ಎದುರುಗಡೆ ಅದು ನಡೆಯದಿದ್ದರೂ ಕೂಡ ದೇವರ ಆಶೀರ್ವಾದವು ಇದ್ದೇ ಇರುತ್ತದೆ. ಸರಿಯಾಗಿ ದೇವರ ಮೇಲೆ ಭಯ ಭಕ್ತಿ ಇಟ್ಟು ಯಾರು ಅಂಥವ್ರು ಯಾವುದಕ್ಕಾಗಿ ಪ್ರಾರ್ಥಿಸ್ತಾರೋ, ಅಂದರೆ ಲೋಕದ ವಿಷಯಗಳಿಗಾಗಿ ಅಲ್ಲ, ದೇವರ ವಿಷಯದಲ್ಲಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಪ್ರಾರ್ಥಿಸುವುದಾದರೆ, ದೇವರ ಪ್ರೀತಿ ಅದಕ್ಕೆ ಇರುವುದಾದರೆ ಅಲ್ಲಿ ದೇವರು ಕೂಡ ಕಾರ್ಯ ಮಾಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 6ನೇ ಅಧ್ಯಾಯ 16ನೇ ಒಂದು ವಚನವನ್ನು ಓದಿಕೊಳ್ಳೋಣ. 2 ಪೂರ್ವ 6:16. ಇಸ್ರಾಯೇಲ್ ದೇವರಾದ ಯೆಹೋವನೇ, ನೀನು ನನ್ನ ತಂದೆಯಾದ ದಾವೀದನಿಗೆ ನಿನ್ನ ಸಂತಾನದವರು ನಿನ್ನಂತೆ ಜಾಗರೂಕತೆಯಿಂದ ನನ್ನ ಕಟ್ಟಳೆಯನ್ನು ಅನುಸರಿಸಿ ನಡೆದುಕೊಳ್ಳುವುದಾದರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ಯಲ್ಲ, ಅದನ್ನು ನೆರವೇರಿಸುವಂತ. ದೇವರ ನಮಗೆ ಸ್ತೋತ್ರವಾಗಲಿ. ಯಾರು ಇವನು ಪ್ರಾರ್ಥಿಸ್ತಾನೆ? ಯಾರು? ಜ್ಞಾನಿ ಸೊಲೊಮೋನನು. ದೇವರ ನಮಗೆ ಸ್ತೋತ್ರ. ಹಾಗೆ ದಾವೀದನು ಇವತ್ತು 10 ಆಜ್ಞೆಗಳನ್ನು ಕೈಗೊಂಡು ನಡೆದಾಗ, ಪ್ರಾರ್ಥಿಸಿದಾಗ ದಾವೀದನನ್ನು ಯಾವ ರೀತಿ ನಡೆಸಿದರೋ ಅದೇ ರೀತಿ ಇವತ್ತು ದೇವರು ನಮ್ಮನ್ನು ಕೂಡ ನಡೆಸ್ತಾ ಇರುವಾಗ 10 ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಜೀವಿಸಿದಾಗ, ಅಂದರೆ ಎಲ್ಲ ದೇವರ ವಾಕ್ಯಗಳಿಗೆ ಒಂದು ವೇಳೆ ತಪ್ಪುಗಳು ಬಂದು ಹೋದಾಗ ಪಶ್ಚಾತ್ತಾಪ ಪಟ್ಟು ಮುಂದೆ ಜೀವಿಸುವುದಾದರೆ
ಖಂಡಿತವಾಗಿ ದೇವರು ದಾವೀದನಿಗೆ ಯಾವ ರೀತಿ ವಾಗ್ದಾನ ಮಾಡಿದ್ರೋ ಅದೇ ವಾಗ್ದಾನ ಇವತ್ತು ನಮ್ಮಲ್ಲಿ ಕೂಡ ನೆರವೇರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಬಹಳ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ದೇವರೊಂದಿಗೆ ಜೀವಿಸುವುದಷ್ಟು ಸುಲಭವಲ್ಲ. ಆಶೀರ್ವಾದ ಪಡ್ಕೊಳ್ಳೋದು, ವಾಗ್ದಾನಗಳನ್ನ ಪಡ್ಕೊಳ್ಳೋದಷ್ಟು ಸುಲಭವಲ್ಲ. ಆದರೆ ಅದು ಬಹಳ ಬೆಂಕಿಯಲ್ಲಿ ಬೆಂದ ಹಾಗೆ ಬೇಯಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಅದುವೇ ದೇವರವ್ರನ್ನ ಶುದ್ಧಿಪಡಿಸುವಂಥದ್ದು. ಹಾಗೆ ನಾವು ಕೂಡ ಇವತ್ತು ದೇವರು ದಾವೀದನ ಆರಿಸಿಕೊಂಡು ಯಾವ ರೀತಿ ವಾಗ್ದಾನ ಮಾಡಿದ್ರೋ ಅದೇ ರೀತಿ ದೇವರು ಆಯ್ಕೆಗೊಂಡವರನ್ನ ದೇವರು ಇವತ್ತು ಕೂಡ ನಡೆಸುವವರಾಗಿದ್ದಾರೆ. ದಾವೀದನ ಮಾರ್ಗದಲ್ಲೇ ದಾವೀದನು ನಡೆದ ಹಾಗೆ ಅಂಥವರು ಕೂಡ ನಡೆಯುತ್ತಾರೆ. ಸ್ತ್ರೀಯರಲ್ಲಿ ಕೂಡ ಕೆಲವರನ್ನ ದೇವರು ಪ್ರವಾದಿಯನ್ನಾಗಿ, ಸೇವಕರನ್ನಾಗಿಯೂ, ಸಾಕ್ಷಿಯನ್ನಾಗಿಯೂ, ಉಪದೇಶಕರನ್ನಾಗಿಯೂ ಕೂಡ ಆರಿಸಿಕೊಂಡಿದ್ದಾರೆ, ಆರಿಸಿಕೊಳ್ಳುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದರಲ್ಲಿ 28ನೇ ವಚನವನ್ನು ಓದಿಕೊಳ್ಳೋಣ. 2 ಪೂರ್ವ 6:28. ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ, ಬೆಳೆಗೆ ಬಿಸಿಗಾಳಿ, ಬೂದಿ ಮಿಡತೆ, ಚಿಟ್ಟೆಹುಳ, ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ, ಅಂತೂ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆ ಉಂಟಾಗುವಲ್ಲಿ ಎಲ್ಲಾ ಇಸ್ರಾಯೇಲಿಗಾಗಲಿ ಅವರೊಬ್ಬನಾಗಲಿ ತಾನು ಅನುಭವಿಸುತ್ತಿರುವ ಉಪದ್ರವ ದುಃಖಗಳ ನಿಮಿತ್ತವಾಗಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಆಲಿಸುವವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸಿ ನೀನೊಬ್ಬನೇ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡುವು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಆಗಲಿ ಏನಾಗ್ತಾರೆ, ಜ್ಞಾನಿ ಸೊಲೊಮೋನ ಖಂಡಿತವಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಿದ್ದರೆ ದೇಶಕ್ಕೆ ಕ್ಷಾಮ ಬಂದರೂ ಕೂಡ ಅಂಥವರಿಗೆ ಕ್ಷಾಮ ಬರುವುದಿಲ್ಲ. ಈಗ ಎಲಿಯನನ್ನ, ಪ್ರವಾದಿಗಳನ್ನ, ಎಲಿಷನನ್ನೆಲ್ಲ ಯಾವ ರೀತಿ ನಡೆಸಿದ್ರು ಅದೇ ರೀತಿ ದೇವರು ನಡೆಸ್ತವರಾಗಿದ್ದಾರೆ. ಘೋರ ವ್ಯಾಧಿ ಅಂದರೆ ಗುಣವಾಗದಂಥ ಕಾಯಿಲೆಗಳು ಕೂಡ ಅಂಥವರಿಗೆ ತಟ್ಟೋದಿಲ್ಲ. ಬಿಸಿ ಗಾಳಿ ಬರುವುದಿಲ್ಲ, ಬೆಳೆ ಹಾಳಾಗುವುದಿಲ್ಲ, ಬೆಳೆಗಳಿಗೆ ಇದು ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರುವುದಿಲ್ಲ. ಅಂಥ ಅವರು ಇರುವ ಪಟ್ಟಣಗಳು ಇಡೀ ದೇವರಿಗೆ ಸಾಕ್ಷಿಯಾಗಿ ಜೀವಿಸುವುದಾದರೆ, ಆಜ್ಞೆಗೆ ವಿಧೇಯರಾಗಿ ಜೀವಿಸುವುದಾದರೆ ಅಂಥ ಪಟ್ಟಣಕ್ಕೆ ಶತ್ರುಗಳು ಕೂಡ ಮುತ್ತಿಗೆ ಹಾಕುವುದಿಲ್ಲ. ಅವರಲ್ಲಿ ಆ ಪಟ್ಟಣಕ್ಕೂ ಯಾವುದೇ ಕಾಯಿಲೆ ಕಸಗಳು ಕೂಡ ಯಾರೂ ನಡೆಯುವುದಿಲ್ಲ. ಒಂದು ವೇಳೆ ಅಂಥದ್ದು ಬಂದರೂ ದೇವರು ಆರಿಸಿಕೊಂಡವರು ಆಲಯದ ಕಡೆಗೆ ಕೈ ಎತ್ತಿ ಪ್ರಾರ್ಥಿಸುವುದಾದರೆ ಆ ಉಪದ್ರವವೇ ಅವರನ್ನು ಮುಟ್ಟುವುದಿಲ್ಲ. ಕಾರಣ ಪ್ರತಿಯೊಂದು ಮನುಷ್ಯರ ನೋಡಿ 30ನೇ ವಚನದಲ್ಲಿ ಜ್ಞಾನಿ ಸೊಲೊಮೋನ ಹೇಳಿದ್ದಾರೆ, ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ. ನೋಡಿ, ದೇವರು ಏನು ಮಾಡ್ತಾ ಇದ್ದಾರೆ, ಪವಿತ್ರ ಆತ್ಮನ ಇಲ್ಲಿ ಕೊಟ್ಟಿದ್ದಾರೆ. ಪರಲೋಕದಿಂದ ದೇವರ ಅವರು ಪ್ರತಿಯೊಂದು ಮನುಷ್ಯರ ಹೃದಯವನ್ನು ಮನಸ್ಸನ್ನು ಕೂಡ ಬಲ್ಲವರಾಗಿದ್ದಾರೆ. ಅಲ್ಲಿಂದಲೇ ನೋಡಿ ಪ್ರತಿಯೊಂದಕ್ಕೂ ತೀರ್ಪು ಕೊಡುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ನಿನ್ನ ವಾಕ್ಯಗಳಿಗೆ ಯಾರು ವಿಧೇಯರಾಗಿ ಜೀವಿಸ್ತಾರೋ ಅವರಿಗೆ ಪಾಪ ಪರಿಹಾರ, ಪರಲೋಕದಿಂದ ಅನುಗ್ರಹವನ್ನು ಅನುಗ್ರಹಿಸು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಹಾಗೆ ಇವತ್ತು ತಂದೆಯ ದೇವರು ಮತ್ತು ಮಗನಾದ ದೇವರು ಪರಲೋಕದಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬರು ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅಂಥವರನ್ನ ನೋಡೋರಾಗಿದ್ದಾರೆ. ನಡೆ, ನುಡಿ, ಕ್ರಿಯೆ, ಹೆಜ್ಜೆಯನ್ನು ಕೂಡ ನೋಡಿ. ಮೋಶೆಯ ಕಾಳನ್ನು ಕೂಡ ದೇವರು ನೋಡಿದ್ರು. ಮೋಶೆಯನ್ನು ಕರೆದಾಗ ಮೋಶೆ ಅಂತ ಕೇಳುವಾಗ ಇಗೋ ಇದ್ದೇನೆ ಅಂತ ಹೇಳುವಾಗ ನಿನ್ನ ಕಾಲಿನ ಕೆರೆಗಳನ್ನು ದೂರ ಇಡು, ನೀ ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು ಅಂತ ಹೇಳಿದ್ರು. ಆಗ ಮೋಶೆಯ ಕಾಲನ್ನು ಕೂಡ ದೇವರು ನೋಡಿದ್ರು. ಹಾಗೆ ಇವತ್ತು ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅಂಥವರ ಕಾಲುಗಳನ್ನು ಕೂಡ ದೇವರು ನೋಡೋರಾಗಿದ್ದಾರೆ. ಕೀರ್ತನೆ 90ರಲ್ಲಿ ಕೂಡ ನಿನ್ನ ಕಾಲು ಕಲ್ಲಿಗೆ ದಾಗದಂತೆ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ ಎಂಬುದಾಗಿ ದಾವೀದರಸರು ಹೇಳಿದ್ದಾರೆ. ಅದೇ ರೀತಿ ಅಂಥವರ ಕಾಲು ಕೂಡ ಎಡವದ ಹಾಗೆ ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ, ಅಪಘಾತದಿಂದಲೂ ಕೂಡ ದೇವರು ತಪ್ಪಿಸುವವರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು, ನೆರವೇರುತ್ತಲೇ ಇದೆ. ಆದರೆ ಸಣ್ಣ ಪುಟ್ಟ ಒಂದೊಂದು ತೊಂದರೆಗಳು ಬರುತ್ತವೆ. ಅದು ನಮ್ಮಲ್ಲಿ ಬಂದಿರುವ ಒಂದೊಂದು ಸಣ್ಣ ತಪ್ಪುಗಳಿಗಾಗಿ ಖಂಡಿತವಾಗಿ ಅಂತ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಅದು ಒಳ್ಳೆಯದೇ, ದೇವರ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ. ನೀನೊಬ್ಬನೇ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬರಿಯನ್ನು ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ನೋಡಿ, ಮನುಷ್ಯರ ಹೃದಯವನ್ನು, ಮನಸ್ಸನ್ನು ಕಂಡುಹಿಡಿಯುವುದು ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನು ಅಂದರೆ ಅಲ್ಲಾಹ್ ಅಕ್ಬರು, ಯೇಸು, ಯೆಹೋವನಲ್ಲದೆ ಆ ಸರ್ವೇಶ್ವರ, ಪರಮೇಶ್ವರ, ಶ್ರೀಮನ್ನಾರಾಯಣ, ಸಾಕ್ಷಾತ್ ಪರಬ್ರಹ್ಮ, ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಬೇರೆ ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬನೇ. ಇದು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬರೇ ಹೊರತು
ಇನ್ಯಾರ ಹೃದಯವನ್ನು ಮನಸ್ಸನ್ನು ಕೂಡ ನಾವು ಕಂಡುಹಿಡಿಯಲು ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಒಳ್ಳೆ ಒಂದು ಮಾವಿನ ಹಣ್ಣು ಬಹಳ ಕಲರ್ ಇರ್ತದೆ, ಘಮ ಘಮ ಬರ್ತದೆ, ಅದು ತೋರಿಕೆಗೆ ಚೆನ್ನಾಗಿ ಕಾಣ್ತದೆ, ಕೊಯ್ದು ನೋಡಿದಾಗ ಒಳಗಡೆ ಕೊಳ್ತು ಹೋಗಿರ್ತದೆ ಅಥವಾ ಹುಳ ಇರ್ತದೆ, ಹೊರಗಡೆ ಮಾತ್ರ ತೋರಿಕೆ ಇರ್ತದೆ. ಆದರೆ ಒಂದು ಒಳ್ಳೆ ಒಂದು ಹಲಸಿನ ಹಣ್ಣು ಕೂಡ ಹಣ್ಣಾದಾಗ ಘಮ 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 ಅಂತ ಹೇಳ್ತದೆ, ಅದು ಹೊರಗಡೆ ಮಾತ್ರ ನೋಡಿದಾಗ ಅಲ್ಲಿ ಕೊಳ್ತು ಹೋಗಿರ್ತದೆ, ಒಳಗಡೆ ಹುಳ ಇರ್ತದೆ. ಅದೇ ರೀತಿ ಕೆಲವು ಮನುಷ್ಯರು ಅಲಂಕಾರವಾಗಿ ಬಹಳ ಚೆನ್ನಾಗಿ ಅಂದ ಚಂದಾಗಿ ಕಾಣಬಹುದು, ಹೃದಯ ಮನಸ್ಸು ಸರಿ ಇರುವುದಿಲ್ಲ. ಆದರೆ ದೇವರು ಪರಲೋಕದಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷಿಸುವವನಾಗಿದ್ದಾನೆ. ಪವಿತ್ರಾತ್ಮರು ಇಲ್ಲಿಂದ ಪರಲೋಕಕ್ಕೆ ವರದಿ ಮಾಡುವವರಾಗಿದ್ದಾರೆ. ರೋಮಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 26-27ನೇ ವಚನ ಓದುವಾಗ ಇಲ್ಲಿ ಸ್ಪಷ್ಟವಾಗಿ ಅದು ಗೊತ್ತಾಗ್ತದೆ. ಆದ್ರಿಂದ ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ಪರಲೋಕದಲ್ಲಿ ದೇವರು ಕೂತುಕೊಂಡು ವೀಕ್ಷಿಸುವವರು ನೋಡವರು ಆಗಿದ್ದಾರೆ. ಅಂಥವರಿಗೆ ನೀನು ಪಾಪವನ್ನು ಅನುಗ್ರಹಿಸು ಅಂತೇಳಿ ಜ್ಞಾನಿ ಸೊಲೊಮೋನ ಪ್ರಾರ್ಥಿಸಿದ್ರು. ಹಾಗೆ ಇವತ್ತು ನಾವು ಪರಿಶುದ್ಧರಾಗಿ ಪ್ರಾರ್ಥಿಸುವುದಾದರೆ, ದೇವರ ಎಲ್ಲ ವಾಕ್ಯಗಳಿಗೂ 10 ಆಜ್ಞೆಗಳಿಗೂ ವಿಧೇಯರಾಗಿ ಜೀವಿಸುವುದಾದರೆ ಖಂಡಿತವಾಗಿ ಪಾಪಗಳು ಪರಿಹಾರ ಆಗ್ತವೆ. ದೇವರು ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡೋರು ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರ. 31ನೇ ವಚನ, ಆಗ ನಮ್ಮ ಪಿತೃಗಳಿಗೆ ನೀನು ಕೊಟ್ಟ ದೇಶದಲ್ಲಿ ಅವರು ವಾಸಿಸುವ ಕಾಲದಲ್ಲೆಲ್ಲ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ಮಾರ್ಗಗಳಲ್ಲಿ ನಡೆಯುವರು. ಆವಾಗ ನೋಡಿ ಅವರು ಏನ್ ಮಾಡ್ತಾರೆ, ಖಂಡಿತವಾಗಿ ದೇವರು ನಮ್ಮೊಂದಿಗಿದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ, ಸಾಕ್ತಾ ಇದ್ದಾರಪ್ಪ, ನಾವು ಹಿಂದಿನ ನಮ್ಮ ಹಿರಿಯರ ಮಾರ್ಗದಲ್ಲಿ ನಾವು ನಡಿಬಾರ್ದು, ಅನ್ಯರೊಂದಿಗೆ ಸೇರಬಾರ್ದು ಅಂತೇಳಿ ದೇವರ ಮಾರ್ಗದಲ್ಲೇ ನಡೆಯುವವರಾಗಿದ್ದಾರೆ. ಇದು ಕೂಡ ಇವತ್ತು ನನಗೆ ಗೊತ್ತಿದ್ದ ಹಾಗೆ ದೇವರ ನಮಗೆ ಸ್ತೋತ್ರ. 1, 2, 3, 4 ಜನ ಮಾತ್ರ ಈ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಬೇರೆ ಈ 31 ವರ್ಷದ ಜೀವಿತದಲ್ಲಿ 5 ಜನ ನಡೆಯುವವರಾಗಿದ್ದಾರೆ. ಈ 31 ವರ್ಷ ಜೀವಿತದಲ್ಲಿ ಬಾರಿ ಯಾರು ನಡೆಯುವವರಾಗಿಲ್ಲ, ನಡೀತಲೇ ಇಲ್ಲ. ದೇವರ ನಮಗೆ ಸ್ತೋತ್ರ. ಹಾಗೆ ಅವರು ದೇವರ ಒಂದು ಆಶೀರ್ವಾದ ಅವರ ಮೇಲೆ ಇರುವುದರಿಂದ ಅವರು ನಡೀತಾ ಇದ್ದಾರೆ. ಹಾಗಂತವರು ಬಹಳ ಎಚ್ಚರದಿಂದ ಜೀವಿಸಬೇಕಾಗ್ತದೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಹಿಂದಿರುಗಿ ಹೋಗಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ಅವರು ಮತ್ತು ನಾನು ತಪ್ಪಿ ಹೋಗಿದ್ದರೆ ಕ್ಷಮಿಸಲಿ ಕರ್ತನೆ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮ ಪ್ರೀತಿ ಸಹಾಯ ಬಿಟ್ಟು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಇಲ್ಲಿವರೆಗೆ ನಡೆಸಿದಕ್ಕಾಗಿ, ಮುಂದೆ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್.